ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ನಾನು ನನ್ನ ಚಿಕ್ಕತ್ತೆಯವ್ರಿಗೆ ಹೋಗ್ತಿದ್ದೀನಿ. ಇವತ್ತು ನೈಟು ಬ್ಯಾಂಗ್ಳೂರಿಗೆ ಹೋಗಬೇಕು. ಹಾಗೆ ನನ್ನ ಮೈದನವರು ಹೊಲದಿಂದ ಹಾಗೆ ಬಂದಿದ್ದರು. ಬಸ್ ಮಿಸ್ ಆಗುತ್ತೆ ಅಂತ ಹತ್ತಿಸ್ಬಿಟ್ಟು ಹೋಗ್ಬಿಟ್ರು. ಇನ್ನು ಚಿಕ್ಕತ್ತೆ ಮನೆಗೆ ಕೂಡ ಬಂದ್ವಿ. ನಮ್ಮ ಪಾಪ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಒಂದಲ್ಲಿ ಕೂಡ ನಿಲ್ತಾ ಇಲ್ಲ. ಆ ಟವಲ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾಯಿದ್ರು. ನೋಡೋಕ್ಕೆ ಒಂಥರ ಖುಷಿ, ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಿದ್ರೆ ನೋಡೋಕ್ಕೊಂಥರ ಖುಷಿ ಆಯಿತು. ಹಾಗೆ ಪಾಪನ ಆಟಾಡಿಸ್ಬಿಟ್ಟು ಗಿಣ್ಣದ ಹಾಲು ಕೊಟ್ಟಿದ್ರಂತೆ. ಹಾಗಾಗಿ ಅತ್ತೆ ಕೆದ್ರ ಗಿಣ್ಣ ಮಾಡ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಗಿಣ್ಣು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗೂ ತಿನ್ನಬಾರ್ದು ಅಂತ ಹೇಳ್ತಿದ್ರು. ಹಾಗೆ ಬಾಣಂತನದಲ್ಲೂ ತಿನ್ನಬಾರ್ದು, ಪಪ್ಪುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಆಲ್ರೆಡಿ 2 ವರ್ಷದ ಮೇಲಾಯಿತು ಗಿಣ್ಣ ತಿಂದೇ ಇರಲಿಲ್ಲ. ಪಾಪದು ಜವಳ ತೆಗಿಸ್ಬೇಕಾದ್ರೆ ಅಂದರೆ ಎಲ್ಗಾತ್ರ ಮುಡಿಸ್ಬೇಕಾದ್ರೆ ದೇವ್ರ ಎಡೆಗೆ ಅಂತ ಕೂಡ ಗಿಣ್ಣ ತೊಗೊಂಡೋಗಿದ್ವಿ. ಆ ಟೈಮಲ್ಲೂ ತಿನ್ನಬಾರ್ದು ಅಂತ ಹೇಳಿದರು. ಹಾಗಾಗಿ ತಿಂದಿರಲಿಲ್ಲ. ಅರೌಂಡ್ 2 ಇಯರ್ಸ್ ಮೇಲೆ ಆಯಿತು ನಾನು ಗಿಣ್ಣ ತಿಂದೆ. ಹಾಗಾಗಿ ಚಿಕ್ಕತ್ತೆ ನಾನು ಬಂದಿದ್ದೀನಿ ಅಂತೇಳಿ ಹಾಲು ಕೊಟ್ಟಿದ್ರಲ್ಲ, ಹಾಗಾಗಿ ಗಿಣ್ಣ ರೆಡಿ ಮಾಡ್ತಾಯಿದ್ರು ನೋಡಿ. ಹಾಗೆ ಒಂದು ಪಾತ್ರೆಯಲ್ಲಿ ಗಿಣ್ಣದ ಹಾಲು ತೊಗೊಂಡು ಚೆನ್ನಾಗಿ ಪುಡಿ ಮಾಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಬೆಲ್ಲ ಕರಗೋವರೆಗೂ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಬೇಕಾದ್ರೆ ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೊಬೋದು. ಚೆನ್ನಾಗಿ ಬೆಲ್ಲ ಕರಗಬೇಕು. ಹಾಗಾಗಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅದು ಚೆನ್ನಾಗಿ ಕರಗಾದ ನಂತರ ಬೇಕಾದರೆ ನಿಮಗೆ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೂಡ ಬೆಲ್ಲ ಹಾಕ್ಕೊಬೋದು. ನಾವು 2 ಕುಡಿಕೆ ಬೆಲ್ಲ ಹಾಕ್ಕೊಂಡಿದ್ದೀವಿ. ಅಂದರೆ ಜಾಸ್ತಿ ಹಾಲಿನ ಪ್ರಮಾಣ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೆಲ್ಲ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ವೈಗಿಣ್ಣ. ಈಗ ಸದ್ಯ ಕುಡಿಯೋಕ್ಕೆ ಅಂತ ಕೂಡ ಕೆದ್ರಗಿಣ್ಣ ಕೂಡ ರೆಡಿ ಮಾಡ್ತಿದ್ರು ಅತ್ತೆ. ಇದು ಇವತ್ತು ನೈಟ್ ಮಾಡಿ ಬೆಳಗ್ಗೆ ತಿನ್ನಬೇಕು. ಹಾಗಾಗಿ ವೈಗಿಣ್ಣ ಈಗ ರೆಡಿ ಮಾಡ್ತಿದ್ದಾರೆ. ಈಗ ಆ ಕ್ಷಣನೇ ತಿನ್ನೋಕ್ಕೆ ಬರೋದಿಲ್ಲ ವೈಗಿಣ್ಣನ. ಹಾಗಾಗಿ ಈಗ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದುಬಿಟ್ಟು ಕೂಡ ತಿನ್ಬೋದು ಅಂತ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸಾದ ನಂತರ ಅದನ್ನು ಚೆನ್ನಾಗಿ ಸೋಸ್ಕೊಳ್ತಿದ್ವಿ. ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಗೆ ಬಾಕ್ಸಲ್ಲಿ ಹಾಕ್ಕೊಂಡು ಗಿಣ್ಣಕ್ಕೆ ರೆಡಿ ಮಾಡ್ಕೊಳ್ತಿದ್ವಿ. ಪ್ರತಿ ಹಾಲನ್ನು ಕೂಡ ಈ ಥರ ಸೋಸ್ಬಿಟ್ಟೆ ಹಾಕ್ಕೊಳ್ತೀವಿ. ಚೆನ್ನಾಗಿ ಸೋಸ್ಕೊಂಡಾದ ನಂತರನೇ ಗಿಣ್ಣ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಕೆಲವರು ತಿನ್ನಬಾರ್ದು ಅಂತ ಹೇಳ್ತಾರೆ, ಕೆಲವೊಬ್ಬರು ತಿನ್ಬೋದು ಅಂತಾರೆ. ಆದರೆ ನನಗಂತೂ ತುಂಬ ಇಷ್ಟ, ಹಾಗಾಗಿ ನಾನು ತಿಂತೀನಿ. ಅದೇ 2 ಇಯರ್ಸ್ ಬಿಟ್ಟಿದ್ದೆ ಅಷ್ಟೇ, ಇನ್ನು ಈಗ ತಿನ್ಬೋದು ಅಂತ ಹೇಳಿದರು. ಹಾಗಾಗಿ ಕೊಡ್ತಿದ್ದಾರೆ ಅತ್ತೆ. ತುಂಬ ಚೆನ್ನಾಗಿತ್ತು ಗಿಣ್ಣ ಮಾತ್ರ. ತುಂಬ ದಿವಸ ಆದಮೇಲೆ ತಿಂದಿದ್ದಕ್ಕೆ ಟೇಸ್ಟೇ ಬೇರೆ ರೀತಿ ಇತ್ತು. ಚೆನ್ನಾಗಿ ಸೋಸಾದ ನಂತರ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಿದ್ದೆ. ಇಡ್ಲಿ ಪಾತ್ರೆಗೆ ಬೇಯೋದಕ್ಕೆ ಇಟ್ಕೊಳ್ತಿದ್ದೀವಿ ನೋಡಿ. ಜಾಸ್ತಿ ಹಾಲಿತ್ತು, ಹಾಗಾಗಿ 2ಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಪಾತ್ರಕ್ಕೆ ಒಂದು ಬಾಕ್ಸ್ಗೆ ಅಂತೇಳಿ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಹಾಲು ಕೊಟ್ಟಿದ್ರು. ಹಾಗಾಗಿ ಚೆನ್ನಾಗಿ ಸೋಸಾದ ನಂತರ ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀವಿ. ನಿಮಗೆ ಆಪ್ಷನ್ ತಿನ್ನಲ್ಲ ಅಂದರೆ ಹಾಗೇ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಮೇಲ್ಗಡೆ ಏಲಕ್ಕಿ ಪುಡಿ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಅದಕ್ಕೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕೋ ಬೇಯಿಸ್ಕೊಳ್ಳೋಕ್ಕೆ ಅಷ್ಟು ಪ್ರಮಾಣ ನೀರು ಹಾಕ್ಕೊಂಡು ನೋಡಿ ಬಾಕ್ಸ್ ಇಡ್ತಿದ್ವಿ. ತದನಂತರ ಅದನ್ನು ಮುಚ್ಚಾದಮೇಲೆ ಪಾತ್ರೆನ ಇಡ್ತಿದ್ದೀವಿ. ಏಲಕ್ಕಿ ಪುಡಿ ಹಾಕೋದೇನು ಮರ್ತ್ಬಿಟ್ರು. ಹಾಗಾಗಿ ಮತ್ತೆ ರಿಟರ್ನ್ ತೆಗೆದ್ಬಿಟ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀವಿ. ಅಂದರೆ ಬಾಕ್ಸಿಗೆ ಹಾಕ್ತಿಲ್ಲ, ಬರೀ ಪಾತ್ರೆಗೆ ಹಾಕ್ತಿದ್ದೀವಿ. ನಮ್ಮಲ್ಲಿ ಕೆಲವರು ಏಲಕ್ಕಿ ಪುಡಿ ಇರೋದನ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ಹಾಗೆ ಮಾಡ್ತಿದ್ದೀವಿ. ಒಂದಕ್ಕೆ ಮಾತ್ರ ಏಲಕ್ಕಿ ಪುಡಿ ಹಾಕಿ ಒಂದಕ್ಕೆ ಹಾಗೆ ಹಾಕ್ಕೊಳ್ತಾ ಇದ್ವಿ. ಇನ್ನೇನು ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 15 to 20 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಟಾದ ನಂತರ ನೋಡ್ತೀವಿ ಬೆಂದಿದೆಯೋ ಎಲ್ಲೋ ಅಂತ ಕೂಡ ನೋಡ್ಬೋದು. ಆಗಿದೆ ಗಿಣ್ಣ ಅಂತ ಅಂದ್ಕೊಂಡು ಓಪನ್ ಮಾಡಿ ನೋಡಿದರೆ ಇನ್ನೂ ಆಗಿರಲಿಲ್ಲ. ಬೆಂದಿದೆಯೋ ಇಲ್ಲ ಅಂತ ನೋಡೋಕ್ಕೆ ಸ್ಪೂನಲ್ಲಿ ನೋಡ್ತಾ ಇದ್ದೀನಿ. ಈ ರೀತಿ ಸ್ಪೂನ್ಗೆಲ್ಲ ಅಂಟಿದರೆ ಅದು ಬೆಂದಿಲ್ಲ ಅಂಥೇಳಿ. ಸ್ಪೂನ್ಗೆ ಅಂಟದೇ ಇದ್ದರೆ ಬೆಂದಿದೆ ಚೆನ್ನಾಗಿ ಗಿಣ್ಣು ಅಂತ ನೋಡಿ. ಒಂದ್ಸರಿ ಟ್ರಯಲ್ಲು ನೋಡ್ತಾ ಇದ್ದೀವಿ. ಒಂದು ಬೆಂದಿದೆ, ಒಂದು ಇನ್ನೂ ಬೆಂದಿರಲಿಲ್ಲ. ಹಾಗಾಗಿ ಮತ್ತೆ ಕುಕ್ಕರಲ್ಲಿ ಹಾಕಿ ಅದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದಾದ ನಂತರ ಈ ಥರ ಸ್ಪೂನಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇದು ಬೆಂದಿದೆಯಲ್ಲ ಅಂತ ನೋಡಿ. ಈಗ ಸ್ಪೂನ್ಗೆ ಅಂಟ್ತಾ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ತಿನ್ನೋಕ್ಕೆ ಅಂತ ಹೇಳಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ಒಳ್ಳೆ ಪೀಸ್ ಮಾಡೋದೆಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ, ಹಾಗೆಲ್ಲ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸಖತ್ ಟೇಸ್ಟಿಯಾಗಿತ್ತು ಕೂಡ ಗಿಣ್ಣ. ಇನ್ನೇನು ನೈಟು ಹೊರಡಬೇಕು. ಈವ್ನಿಂಗ್ ಪಾಪುನ ನನ್ನ ಮೈದನವ್ರು ಟ್ಯಾಕ್ಟ್ರಲ್ಲಿ ಕೂಡಿಸ್ಕೊಂಡು ಆಟಾಡಿಸ್ತಾಯಿದ್ರು. ಬೆಂಗಳೂರಲ್ಲಾದರೆ ಒಬ್ಬನೇ ಇರ್ತಾನೆ, ಬೇಜಾರಾಗುತ್ತೆ. ಇಲ್ಲಿ ಎಲ್ಲರೂ ಇರೋದನ್ನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಟ್ಯಾಕ್ಟ್ರಿ ಹೋಗೋಣ ಚಿಕ್ಕು ಅಂತಿದ್ರು. ಹಾಗಾಗಿ ಅವ್ರು ಕರ್ಕೊಂಬಂದು ಆಟಾಡಿಸ್ತಾಯಿದ್ರು. ಸುಮಾರು ತಲೆ ಆಟಾಡ್ತಾಯಿದ್ದ. ಅವ್ರಿಗೆ ಒಂಥರ ಖುಷಿ, ಈ ರೀತಿಯೆಲ್ಲ ಹೊರಗಡೆ ನನಗೆ ಕರ್ಕೊಂಡು ಬಿಟ್ಟಿದ್ದಾರಲ್ಲ ಅಂತ ಖುಷಿಯಾಗಿ ಆಟಾಡ್ತಾಯಿದ್ರು. ನೀವೇ ನೋಡ್ಬೋದು. ಇಳಿ ಪಾಪು ಅಂದರೆ ಕೂಡ ನಾನು ಇಲ್ಲೇ ಕೂತಿರ್ತೀನಿ ಅಂತ ತುಂಬ ಹಠ ಮಾಡ್ತಿದ್ರು ಅಂತ ಅದರಲ್ಲೇ ಕೂಡಿಸಿ ಬಿಟ್ಟಿದ್ರು ಅವ್ರ ಚಿಕ್ಕಪ್ಪ. ಅಂದರೆ ಅವ್ರದ್ದೇನೋ ಕೆಲಸ ಇತ್ತು ಟ್ಯಾಕ್ಟ್ರಿಲಿ ಅಂತೇಳಿ ಹೊರ ತೆಗ್ದಿದ್ರಲ್ವ, ಹಾಗಾಗಿ ಕೂರಿಸ್ತೀನಿ ಅಂತ ಹೇಳಿದರು.
ಇಲ್ಲಿ ಯಾಕಡೆ ಬಾಜು ಹಾಕೋಣಪ್ಪ ಇಲ್ಲಿ ಹಾಕೋಣ ಇಟ್ಕೊಂಡು ಮತ್ತೆ ಇಲ್ಲ ಹಾಕೋಣ ಅಲ್ಲಿ ತೂತ ಮಾಡಕ್ಕಲ್ಲ ಇಲ್ಲಿ ನಂಬರ್ ಹೆಂಗೈತೆ ಸೇ ಹಾಯ್ ಏನು ಮಾಡ್ತಿದ್ದಿ ಏನದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಪಾಪಗಳು ತುಂಬ ಖುಷಿ ಈ ಥರ ಟ್ರ್ಯಾಕ್ಟ್ರು ಬೈಕೆಲ್ಲ ಹೋಗೋದು. ಹಾಗಾಗಿ ಸರಿ ಆಟ ಆಡಿಸ್ತೀನಿ ಅಕ್ಕ, ಇನ್ನು ಲೇಟ್ ಅಲ್ವಾ ಹೋಗೋದು ಅಂದರು. ಸರಿ ಆಯ್ತಪ್ಪ ಅಂತೇಳಿ ಚೆನ್ನಾಗಿ ಅವ್ನು ಎಷ್ಟು ಮಂದಿಗೆ ಸಮಾಧಾನ ಆಗುತ್ತೋ ಅಷ್ಟೋ ತನಕ ಆಡಲಿ ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ. ನೋಡಿ ಡ್ರೈವ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಅವನೊಬ್ಬನೇ ಕೂರಿಸ್ಬಿಟ್ಟು ನನ್ನ ಮೈದನವರು. ಹಾಗೆ ಅವನ್ನೆಲ್ಲ ಆಟ ಆಡ್ಸಿ ಕರ್ಕೊಂಬಂದ ನಂತರ ಊರಿಗೆ ಹೋಗಬೇಕು. ಹಾಗಾಗಿ ಟೈಮ್ ಆಗುತ್ತೆ ಅಂತೇಳಿ ಅವ್ರಿಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ. ನೈಟ್ ಹೋಗೋದ್ರಿಂದ ಮಲ್ಕೊಂಬಿಡ್ತಾರೆ ಬಸ್ಸಲ್ಲಿ ಅಂತೇಳಿ ಹಾಗೆ ಒಂದು ಚಿಕ್ಕದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ನೈಟ್ ವೈಬ್ಸ್. ಹಾಗಾಗಿ ಪಾಪ ಕೂಡ ಅಷ್ಟೇ ಚಂದ ಬಂದಿದ್ದಾನೆ ಅಂತ ತೋರಿಸ್ತಾ ಇದ್ದರು. ಹಳ್ಳಿ ಮನೆಗಳಲ್ಲೇ ಒಂಥರ ಖುಷಿ ಆಗುತ್ತೆ. ಇನ್ನೇನು ನನ್ನ ಮೈದನವರು ಶಿವಮೊಗ್ಗ ತನಕ ಡ್ರಾಪ್ ಮಾಡಿ ಹೋದರು. ಇನ್ನೇನು ನಾವು ಕೂಡ ಹೊರಟ್ವಿ. ತದನಂತರ ಹಸ್ಬೆಂಡ್ ಬಂದು ಮೆಜೆಸ್ಟಿಕ್ಕಿಂದ ಕರ್ಕೊಂಡು ಹೋದರು. ನಿಜವಾಗ್ಲೂ ಜರ್ನಿ ಮಾಡೋಷ್ಟಕ್ಕೆ ಸಾಕಾಗೋಯಿತು. ಇನ್ನೇನು ಬಂದಮೇಲೆ ಗ್ಯಾಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ರಿಪೇರ್ ಮಾಡಿಸಿದ್ದೀನಿ ಅಂತ ಹೇಳಿ ತೋರಿಸ್ತಾಯಿದ್ರು. ಅದನ್ನು ನೋಡ್ತಿದ್ದೆ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಸಿಂಪಲಾಗಿ ಗೀ ರೈಸ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಕೂಡ ತೊಗೊಂಡಿದ್ದೀನಿ. ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆ ಹೊರಗಡೆ ತಿನ್ಕೊಬರೋಣ ಅಂದ್ಕೊಂಡ್ವಿ. ಸ್ವಲ್ಪ ಬೇಗನೆ ಮನೆಗೆ ಬಂದ್ವಿ. ಹಾಗಾಗಿ ಮನೆಯಲ್ಲೇ ಮಾಡ್ತೀನಿ ಅಂದರು. ಹಸ್ಬೆಂಡ್ ಬೇರೆ ಡ್ಯೂಟಿ ಇದೆ, ನನಗೆ ಟೈಮ್ ಆಗುತ್ತೆ, ಲೇಟ್ ಆಗುತ್ತಾ ಅಂದರೆ ಇಲ್ಲ ಹೀಗಿದ್ರೆ ಹಸಿ ಬಟಾಣಿ ಎಲ್ಲ ತೊಗೊಂಬಂದಿದ್ದೆ ಊರಿಂದನೇ. ಹಾಗಾಗಿ ಸಿಂಪಲಾಗಿ ಮಾಡ್ತೀನಿ, ಬೇಗ ಕೂಡ ಆಗುತ್ತೆ ಅಂಥೇಳಿ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಆಲ್ರೆಡಿ ಕೆಲವೊಂದು ಬ್ಲಾಗಲ್ಲಿ ಕೂಡ ಹಾಕಿದ್ದೀನಿ ಸಿಂಪಲಾಗಿ ಗೀ ರೈಸ್ ಯಾವ ರೀತಿ ಮಾಡ್ಕೊಬೇಕು ಅಂಥೇಳಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಪ್ಪದಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಕೊಬೇಕು. ಇದಕ್ಕೆ ನಾನು ಕಸೂರಿ ಮೆಂತಿ ಕೂಡ ಹಾಕ್ಕೊಳ್ತೀನಿ, ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಮಸಾಲೆ ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಎಣ್ಣೆಲೆ ಫ್ರೈ ಮಾಡ್ಕೊಳ್ತಿದ್ದೀನಿ. ತದನಂತರ ಈರುಳ್ಳಿ ಕೂಡ ಅಷ್ಟೇ ಸ್ಲೈಡ್ಸಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಿದ್ದೀನಿ. ನಾನು ಯಾವುದೇ ರೀತಿ ನೆನೆಸ್ಬಿಟ್ಟು ಬಟಾಣಿ ಹಾಕ್ಕೊಳ್ತಾ ಇಲ್ಲ, ಹಸಿ ಬಟಾಣಿನ ತೊಗೊಂಬಂದಿದ್ದೆ, ಹಾಗಾಗಿ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತದನಂತರ ಅದು ಚೆನ್ನಾಗಿ ಎಣ್ಣೆಲೆ ಫ್ರೈ ಕೂಡ ರೆಡಿ ಆಯಿತು. ಹೊರಟು ನನಗೆ ಯಾಕೋ ಸಖತ್ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ರೆಡಿಯಾಗಿ ಹೊರಟ್ವಿ. ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಬಂದಮೇಲೆ ಹಾಸ್ಪಿಟ್ಲಿಗೆ ಕೂಡ ಹೋದ್ವಿ. ಯಾಕೋ ಪದೇ ಹುಷಾರಿಲ್ದಂಗೆ ಆಗ್ತಿತ್ತು. ಹಾಗಾಗಿ ಅಲ್ಲಿ ಡಾಕ್ಟ್ರು ಬ್ಲಡ್ ಟೆಸ್ಟ್ ಮಾಡಬೇಕಮ್ಮ ಅಂದಿದ್ರು, ಏನು ಫೀವರ್ ಆಗಿದೆ ಅಂತೇಳಿ. ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಬಂದಿದ್ವಿ. ಸಖತ್ ಪೇನ್ ಆಗ್ತಿತ್ತು. ನಮ್ಮ ಪಾಪ ಅಳ್ತಾ ಇದ್ದ ಅಮ್ಮ ಅಮ್ಮ ಅಂತೇಳಿ. ಇನ್ನೇನು ಮಾಡೋದು, ಹುಷಾರಿಲ್ಲ ಅಂದರೆ ತೋರಿಸ್ಕೊಬೇಕಲ್ವ. ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡ್ತೀನಿ. ಏನು ಫೀವರ್ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ. ನನಗೆ ಬಾಣಂತಿನದಲ್ಲಿ ಒಂದು ಟೈಮಲ್ಲಿ ಟೈಫಾಯ್ಡ್ ಆಗಿತ್ತು. ಇದೇ ರೀತಿ ಈವ್ನಿಂಗ್ ಟೈಮ್ ಆದರೆ ಸಾಕು ಫೀವರ್ ಸ್ಟಾರ್ಟ್ ಆಗ್ತಾಯಿತ್ತು. ತುಂಬ ಫೀವರ್ ಆಗಿ ಬರ್ತಿತ್ತು, ಸುಸ್ತಾಗ್ತಿದ್ದೆ. ಹಾಗಾಗಿ ಊರಲ್ಲೂ ಕೂಡ ಅಷ್ಟೇ ಜ್ವರ ಬರ್ತಿತ್ತು. ಅದಕ್ಕೆ ಮೆಡಿಸಿನ್ ತೊಗೊಂಡ್ರೆ ಕಮ್ಮಿ ಆಗ್ತಿರ್ಲಿಲ್ಲ. ಹಸ್ಬೆಂಡು ಬೆಂಗಳೂರಿಗೆ ಬಂದಮೇಲೆ ತೋರಿಸ್ತೀನಿ ಅಂತ ಅಂದಿದ್ರು. ಹಾಗಾಗಿ ನಾನು ಅಲ್ಲಿ ಕೊಟ್ಟಿರೋ ಮಾತ್ರೆ ಅಷ್ಟೇ ತೊಗೊಳ್ತಿದ್ದೆ. ಬಂದುಬಿಟ್ಟು ಇಲ್ಲಿ ತೋರಿಸ್ಕೊಂಡೆ. ಇಲ್ಲ ರಿಪೋರ್ಟ್ ಎಲ್ಲ ನಾಳೆ ಬರುತ್ತೆ ಅಂದರು. ಸಾರಿ ಅಂಥೇಳಿ ಹೊರಟ್ವಿ. ಮನೆಗೆ ಹೋಗಿ ಏನೂ ಅಡುಗೆ ಮಾಡೋಂಗೆ ಆಗಿರಲಿಲ್ಲ. ಹಸ್ಬೆಂಡ್ ನಿನಗಾದರೆ ಮಾಡಿಲ್ಲಿದ್ರೆ ನಾನು ಹೊರಗಡೆ ತೊಗೊಂಬರ್ತೀನಿ ಅಂದರು. ಅಷ್ಟೊಂದೇನು ಟಯರ್ಡ್ ಇಲ್ಲ, ಪರವಾಗಿಲ್ಲ ಅಂತ ಅಂದು ಮನೆಗೆ ಬಂದಾದ ನಂತರ ನಮ್ಮ ಪಾಪು ನೋಡ್ಕೊಂಡಿದ್ದೆ ನನಗೆ ಸಖತ್ ಕಷ್ಟ ಆಗುತ್ತೆ. ಸಖತ್ ಕಿಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾನೇ ಇರಬೇಕು. ನೋಡಿ ಈಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು. ನೋಡಿ ಯಾವ ರೀತಿಯೆಲ್ಲ ಮಾಡ್ತಾರೆ ಅಂತ. ಟಯರ್ಡ್ ಆಗಿದೆ ಅಂತ ಒಂದು 10 ನಿಮಿಷ ಮಲ್ಕೊಳೋ ಆಗಿಲ್ಲ. ಅಮ್ಮ ನೀನು ಎದ್ದ, ನಾನು ನೋಡ್ತೀನಿ ಇನ್ನ ಅಂತೇಳಿ ಎದ್ದಳಿಸ್ತಿದ್ರು. ನೈಟ್ಗೆ ಅಂತೇಳಿ ಸಿಂಪಲಾಗಿ ಅವರೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಅವರೆಕಾಳು ಪಲ್ಯ ಕೂಡ ರೆಡಿ ಆಯಿತು, ಚಪಾತಿ ಕೂಡ ಮಾಡ್ಕೊಬೇಕು. ಹಾಗೆ ಸಿಂಪಲ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.